ರಾಜ್ಯದ ಮೂವರು ಮಾಜಿ ಮುಖ್ಯಮಂತ್ರಿಗಳಿಗೆ ಬಂಪರ್ ಆಫರ್. ಸಂಸದರಾಗಿ ಆಯ್ಕೆಯಾದ ಮೂವರು ಮಾಜಿ ಸಿಎಂಗಳು. ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ಗೆ ಗೆಲುವು. ಇನ್ನು ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿಗೂ ವಿಜಯಲಕ್ಷ್ಮಿ ಒಲಿದಿದ್ದಾರೆ. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿಗೆ ಭರ್ಜರಿ ಗೆಲುವು. ಕೇಂದ್ರದಲ್ಲಿ ಮಂತ್ರಿ ಆಗ್ತಾರ ಕರ್ನಾಟಕದ ಮಾಜಿ ಸಿಎಂಗಳು. ಬೊಮ್ಮಾಯಿ ಎಚ್.ಡಿ.ಕೆ ಶೆಟ್ಟರ್ಗೆ ಮಂತ್ರಿ ಭಾಗ್ಯ ಫಿಕ್ಸು. ಮೈತ್ರಿ ಮಾಡಿಕೊಂಡಿದ್ದಕ್ಕಾಗಿ ಎಚ್.ಡಿ.ಗೆ ಅವಕಾಶ ಸಾಧ್ಯತೆ ಇದೆ. ಕಾಂಗ್ರೆಸ್ ಬಿಟ್ಟು ಬಂದ ಶೆಟ್ಟರ್ಗೂ ಲಕ್ಕು ಕೈ ಹಿಡಿಯುತ್ತಾ ಈ ಬಾರಿ. ಹೈಕಮಾಂಡ್ ಮಾತು ಕೇಳಿದ ಬೊಮ್ಮಾಯಿಗೂ ಮಂತ್ರಿ ಚಾನ್ಸ್ ಫಿಕ್ಸು. ರಾಜ್ಯದ ಮೂವರು ಮಾಜಿ ಮುಖ್ಯಮಂತ್ರಿಗಳಿಗೆ ಬಂಪರ್ ಆಫರ್ ಬಂದಿದೆ. ಸಂಸದರಾಗಿ ಆಯ್ಕೆಯಾದ ಕರ್ನಾಟಕದ ಮೂವರು ಮಾಜಿ ಸಿಎಂಗಳು. ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರು ಗೆಲುವನ್ನ ಕಂಡುಕೊಂಡಿದ್ದಾರೆ. ಇನ್ನು ಹಾವೇರಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವಿಜಯಲಕ್ಷ್ಮಿಯನ್ನೇ ಒಲಿಸಿಕೊಂಡಿದ್ದಾರೆ. ಇನ್ನು ಮಂಡ್ಯ ಕ್ಷೇತ್ರದಿಂದ ಎಚ್.ಡಿ. ಕುಮಾರಸ್ವಾಮಿಗೆ ಭರ್ಜರಿ ಗೆಲುವನ್ನ ಕೊಂಡಿದ್ದಾರೆ. ಸ್ಟಾರ್ ಚಂದ್ರು ವಿರುದ್ಧ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ದಾರೆ. ಹೀಗಾಗಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರ ಮೂವರು ಮಾಜಿ ಸಿಎಂಗಳು ಇರುವಂತ ಪ್ರಶ್ನೆ ಮೂಡ್ತಾ ಇದೆ. ಬೊಮ್ಮಾಯಿ ಎಚ್.ಡಿ.ಕೆ ಶೆಟ್ಟರ್ಗೆ ಮಂತ್ರಿ ಭಾಗ್ಯ ಸಿಗುತ್ತಾ? ಮೈತ್ರಿ ಮಾಡಿಕೊಂಡಿದ್ದಕ್ಕಾಗಿ ಎಚ್.ಡಿ.ಕೆ ಅವಕಾಶ ಸಿಗುವಂತ ಸಾಧ್ಯತೆಗಳಿದೆ. ಏನು ಜೆಡಿಎಸ್ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರವನ್ನ ಗೆದ್ದು ನಿಂತಿದೆ. ಹೀಗಾಗಿ ಮೈತ್ರಿ ಮಾಡಿಕೊಂಡಿರೋದಕ್ಕಾಗಿ ಎಚ್.ಡಿ.ಕೆಗೆ ಮಂತ್ರಿ ಚಾನ್ಸ್ ಸಿಗುತ್ತಾ? ಕಾಂಗ್ರೆಸ್ ಬಿಟ್ಟು ಬಂದ ಶೆಟ್ಟರ್ಗೂ ಲಕ್ ಕೈ ಹಿಡಿಯುತ್ತಾ? ಏನು ಹೈಕಮಾಂಡ್ ಮಾತು ಕೇಳುವಂತ ಬೊಮ್ಮಾಯಿ ಅವ್ರಿಗೂ ಕೂಡ ಮಂತ್ರಿ ಚಾನ್ಸ್ ಸಿಗುತ್ತಾ ಅನ್ನೋದೇ ಒಂದು ಪ್ರಶ್ನೆಯಾಗಿದೆ.